ಇತ್ತೀಚಿನ ರಿಸರ್ವ್ ಬ್ಯಾಂಕಿನ ಸರ್ಕ್ಯುಲರ್ ಏನಿದೆ, ಕೂಲಿಂಗ್ ಪೀರಿಯಡ್ ಅಂತ, ನಿರಂತರವಾಗಿ 10 ವರ್ಷ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ ಮತ್ತು RBI ಲೈಸೆನ್ಸ್ ಹೊಂದುವಂಥ ಸಹಕಾರಿ ಬ್ಯಾಂಕ್ಗಳಿಗೆ ಒಂದು 3 ವರ್ಷದ ಕೂಲಿಂಗ್ ಪೀರಿಯಡ್, ಅಂದರೆ 3 ವರ್ಷದ ಗ್ಯಾಪ್ ಕೊಡಬೇಕು ಅನ್ನುವಂಥದ್ದು ಅವರ ಸರ್ಕ್ಯುಲರ್. ಆದರೆ ರಿಸರ್ವ್ ಬ್ಯಾಂಕಿನ ಲೈಸೆನ್ಸ್ ಪಡ್ಕೊಂಡಿದ್ದೀವಿ ಬಿಟ್ಟುಬಿಟ್ರೆ ನಾವು ನಮ್ಮ ಎಲ್ಲ ರಿಜಿಸ್ಟ್ರೇಷನ್ ಆಗಲಿ, ಬ್ಯಾಂಕಿನ ಸದಸ್ಯತ್ವ ಆಗಲಿ, ಎಲೆಕ್ಷನ್ ಆಗಲಿ, ಚುನಾವಣೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕೂಡ ಸಹಕಾರಿ ಕಾಯ್ದೆ ಪ್ರಕಾರ, ಸಹಕಾರಿ ಏನು ವಿಷಯ ಇದೆ ಅದು ರಾಜ್ಯದ ಸಬ್ಜೆಕ್ಟ್, ಅದು ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. ಅದು ಅಲ್ಲಿ ರಿಸರ್ವ್ ಬ್ಯಾಂಕು ಆಡಳಿತಾತ್ಮಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಅವಕಾಶ ಇಲ್ಲ. 1959ರ ಸಹಕಾರಿ ಕಾಯ್ದೆಗೆ ಅನುಗುಣವಾಗಿ ನಾವು ಆಡಳಿತ ನಡೆಸ್ಕೊಂಡು ಬರ್ತಾ ಇದ್ದೀವಿ. ರಿಸರ್ವ್ ಬ್ಯಾಂಕಿಂದ ಏನು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್, ಹಣಕಾಸಿನ ವ್ಯವಹಾರವನ್ನ ಸರಿಯಾಗಿ ನೋಡ್ಕೊಂಡು ಹೋಗಿ ಅನ್ನೋದು ಅವರ ಅಷ್ಟು ಕೆಲಸ ಇಲ್ಲಿ ತನಕ. ಇದು ಸುಮಾರು 50 ವರ್ಷದ ಹಿಂದೆ ಇದ್ದಂಥ ಕಾಯ್ದೆ, ಯಾವಾಗಲೂ ಕೂಡ ಇದು ಎನ್ಫೋರ್ಸ್ ಆಗಿರಲಿಲ್ಲ. ಈಗ ಮಾಡೋದಕ್ಕೆ ನಮ್ಮ ಸಹಕಾರಿ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ರಾಜ್ಯ ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳಿದ್ದಾವೆ, ಯಾವುದೇ ಸಹಕಾರಿ ಬೇರೆ ಬೇರೆ ರಾಜ್ಯದ, ನಮ್ಮ ರಾಜ್ಯದ ಸಹಕಾರಿ ಕಾಯ್ದೆ 1959 ಪ್ರಕಾರ ಅವಕಾಶಗಳಿಲ್ಲ. ಅದರಿಂದ ಇದು ಅನ್ವಯ ಆಗಲ್ಲ ಅಂತೇಳಿ ಈಗಾಗಲೇ ಹಲವರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನೋಡ್ಬೇಕು, ಅಲ್ಲಿ ಇನ್ನೂ ಅಂತಿಮ ಆದೇಶಗಳು ಬಂದಿಲ್ಲ. ಯಾವುದೇ ಒಂದು ನ್ಯಾಯಮಿತ್ರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ನಮ್ಮ ಹೈಕೋರ್ಟಿನ ಸಿಬ್ಬಂದಿಗಳು ಒಂದು ಅರ್ಬನ್ ಬ್ಯಾಂಕನ್ನು ಮಾಡ್ಕೊಂಡಿದ್ದಾರೆ. ಅವರು ಹಾಕಿದ್ದಾರೆ, ಮೋಸ್ಟ್ಲಿ ಇವತ್ತು ಅದು 7ನೇ ತಾರೀಕು ಕೇಸ್ ಇದೆ. ಅವರು ನಾಟ್ ಟು ಟೇಕ್ ಕೊಯರ್ಸಿವ್ ಆ್ಯಕ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸ್ಟೇ ಕೊಟ್ಟಿದ್ದಾರೆ. ಈಗೇನು ಅಂತಿಮ ಆದೇಶ ಬರುತ್ತೆ ಅದು ಅದರ ಪ್ರಕಾರ ನೋಡಬೇಕು. ಅದರಿಂದ ಆಡಳಿತಾತ್ಮಕ ವಿಚಾರವಾಗಿ ರಾಜ್ಯ ಸರ್ಕಾರದ್ದೇ ಕಾನೂನು, ರಾಜ್ಯ ಸರ್ಕಾರದ ಸಹಕಾರಿ ಕಾಯ್ದೆನೇ ಅಂತಿಮ. ಫೈನಾನ್ಸಿಯಲ್ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರು ನಿರ್ದೇಶನಗಳನ್ನು ಕೊಡ್ಬೋದು. ಆಡಳಿತಾತ್ಮಕ ಕೊಡೋದಕ್ಕೆ ಅವಕಾಶ ಇದೆಯಾ ಅನ್ನೋದೇ ಸಮಸ್ಯೆ. ಈಗಾಗಲೇ ಅದ್ರ ಬಗ್ಗೆ ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿರುದ್ಧ ಪತ್ರ ಬರೆದಿದ್ದಾರೆ ಅವರು ರಿಸರ್ವ್ ಬ್ಯಾಂಕಿಗೆ, ಕೇಂದ್ರ ಸರ್ಕಾರಕ್ಕೆ. ನಮ್ಮ ಇಡೀ ಸಹಕಾರಿ ವ್ಯವಸ್ಥೆ, ಅದು DCC ಬ್ಯಾಂಕು, ಅರ್ಬನ್ ಬ್ಯಾಂಕು, ಯಾವುದೇ ಆಗ್ಬೋದು, ಸಹಕಾರಿ ಕಾಯ್ದೆ ಪ್ರಕಾರನೇ ನೋಂದಣಿಯಾಗಿ ಎಲ್ಲವೂ ನಡೀತಾ ಇರೋದು. ಅದ್ರ ಪ್ರಕಾರ ನಿಮಗೆ ಇದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅಧಿಕಾರ ಇದೆಯಾ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಪತ್ರ ಬರೆದು ಇವತ್ತಿನವರೆಗೂ ಕೂಡ ಆ ಪತ್ರಕ್ಕೆ 4 ತಿಂಗಳಾಯ್ತು, ಪತ್ರಕ್ಕೆ ಉತ್ತರ ಬಂದಿಲ್ಲ RBIನಿಂದ. ಅದರಿಂದ ಇದು ಇನ್ನು ಕಾನೂನಿಗೆ ಸಂಬಂಧಪಟ್ಟಂತ ವಿಚಾರ. ಆ ಕಾರಣಕ್ಕಾಗಿ ನೋಡೋಣ ಹೈಕೋರ್ಟಲ್ಲಿ ಏನು ನಡೀತಾ ಇದೆ ಅದು ನೋಡ್ಬೇಕು, ಅದೇನು ಅಂತಿಮ ಆದೇಶ ಬರ್ತದೆ. ಇಲ್ಲ ಇಲ್ಲ, ಇದು ನಿಮ್ಮ ಕಾನೂನೇ, ಈ ಸಹಕಾರಿ ಕಾಯ್ದೆನೇ ಸ್ಟೇಟ್ ಸಬ್ಜೆಕ್ಟ್. ಅದು ನಮ್ಮ ಪ್ರೈಮರಿ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿದ್ರೆ ಅಪೆಕ್ಸ್ ಬ್ಯಾಂಕ್ ವರೆಗೆ ಎಲ್ಲವೂ ರಿಜಿಸ್ಟ್ರೇಷನ್ ಆಗಿರುವಂಥದ್ದು, ನೋಂದಣಿ ಆಗಿರುವಂಥದ್ದು 1959 ರಾಜ್ಯದ ಸಹಕಾರಿ ಕಾಯ್ದೆಯ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ. ಮೆಂಬರ್ಶಿಪ್ ಕೂಡ ಅದ್ರ ಪ್ರಕಾರನೇ ಆಗೋದು, ಚುನಾವಣೆ ಕೂಡ ಅದ್ರ ಪ್ರಕಾರನೇ, ಅಧ್ಯಕ್ಷ ಉಪಾಧ್ಯಕ್ಷ ಪೀರಿಯಡ್ ಕೂಡ ಅವರೇ ನಿರ್ದೇಶನ ಮಾಡಿರುವಂಥದ್ದು. ಎಲ್ಲೂ ಕೂಡ ಬಾರಿಲ್ಲ. ಹಿಂದೆ ಸಹಕಾರಿ ಕಾಯ್ದೆಯಲ್ಲಿ ಇತ್ತು, ಹಿಂದೆ 1959 ಕಾಯ್ದೆಯಲ್ಲೂ ಇತ್ತದು. 3 ವರ್ಷದ ಅವಧಿ ಇತ್ತು. ಅವಾಗ ಪ್ರತಿ ವರ್ಷ ಅಧ್ಯಕ್ಷ ಆಯ್ಕೆ ಇತ್ತು. ಆ 3 ವರ್ಷದ 5 ವರ್ಷಕ್ಕೆ ಆಯ್ತು. ಆ 5 ವರ್ಷಕ್ಕೆ ಮಾಡಿದಾಗ SS ಪಾಟೀಲ್ರು ಅದನ್ನು ತೆಗೆದು ಹಾಕ್ಬಿಟ್ರು. ಮಧ್ಯ ನಾವು ಹಿಂದೆ 2 ಟರ್ಮ್ ಮಾತ್ರ ಇರ್ಬೋದಾಗಿತ್ತು, 3 ವರ್ಷ 6 ವರ್ಷ ಇರಬೇಕಾಗಿತ್ತು ಅಧ್ಯಕ್ಷ ಆಗಲಿ ನಿರ್ದೇಶಕರಾಗಿ. ಮತ್ತೆ 1 ವರ್ಷ 3 ವರ್ಷ ಗ್ಯಾಪ್ ಕೊಡಬೇಕಾಗಿತ್ತು. ಆ ಕಾನೂನು ತಿದ್ದುಪಡಿ ಆಯ್ತು 99ರಲ್ಲಿ. ಕಾನೂನು ತಿದ್ದುಪಡಿ ಆದ ನಂತರ 98ರಲ್ಲಿ ತಿದ್ದುಪಡಿ ಆದ ನಂತರ ಅದು ಸಂಪೂರ್ಣವಾಗಿ ಅವರಿಗೆ 3 ವರ್ಷದ 5 ವರ್ಷ ಮಾಡಿದ್ರು. ನಿರಂತರ ಎಷ್ಟು ವರ್ಷ ಬೇಕಾದರೂ ನಿರ್ದೇಶಕರಾಗ್ಬೋದು, ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಬೋದು ಅನ್ನೋದು. ಅದರಿಂದ ಆ ಕಾಯ್ದೆಯಲ್ಲಿ ಅವಕಾಶ ಇಲ್ಲದಿದ್ದಾಗ ಹೆಂಗೆ ಬರ್ತದೆ ಅನ್ನೋದು ಪ್ರಶ್ನೆ. ಇಲ್ಲ, RBI ಸೂಚನೆ ನಾನು ಹೇಳುವಂಥದ್ದು ಸಬ್ಜೆಕ್ಟೇ ಅವ್ರದ್ದಲ್ಲ. ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. ಕೋಆಪರೇಟಿವ್ ಇಟ್ಸ್ ಎ ಸ್ಟೇಟ್ ಸಬ್ಜೆಕ್ಟ್. ಅದರಿಂದ ಅದು ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣವಾಗಿ ನಮ್ಮ 1959ರ ಸಹಕಾರಿ ಕಾಯ್ದೆಗೆ ಮಧ್ಯೆ ತಿದ್ದುಪಡಿ ಸೇರಿ ಅದ್ರ ಪ್ರಕಾರ ನಡೆಯುವಂಥದ್ದು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಮಾತ್ರ ನಬಾರ್ಡ್ ಮತ್ತು RBI ನೋಡ್ತಾರೆ. ಅದರಿಂದ ಈಗಿನ ಪ್ರಸ್ತುತ ಕಾಯ್ದೆ ಪ್ರಕಾರ ಅವಕಾಶ ಇಲ್ಲ. ರಾಜ್ಯ ಸರ್ಕಾರದ್ದೇ ಇದು ಸಂಪೂರ್ಣವಾಗಿ. ರಾಜ್ಯ ಸರ್ಕಾರ ಅಮೆಂಡ್ಮೆಂಟ್ ಮಾಡಬೇಕು. ಈಗ ಏನಾದರೂ ಜಾರಿ ಕೊಡಬೇಕು ಅಂದರೆ RBIನ ಈ ಒಂದು ನಿರ್ದೇಶನಕ್ಕೆ ರಾಜ್ಯ ಸರ್ಕಾರ ಅಮೆಂಡ್ ಮಾಡಿ ಕಾನೂನಲ್ಲಿ ತಿದ್ದುಪಡಿ ಮಾಡಿದ್ರೆ ಮಾತ್ರ. ಇವೆಲ್ಲವೂ 29C ಅಂತ ಹೇಳಿ ಒಂದು ಸೆಕ್ಷನ್ ಬರುತ್ತೆ. ಆ ಸೆಕ್ಷನಲ್ಲಿ ಸಬ್ಸೆಕ್ಷನ್ಗಳು ಸೇರಿಸ್ಬೇಕಿದೆ. ಅಲ್ಲಿ ಯಾವ್ಯಾವ ಕಾರಣಕ್ಕೆ ಡೈರೆಕ್ಟರ್ಶಿಪ್ ಸೀಸ್ ಆಗುತ್ತೆ ಅನ್ನೋದು ಅದ್ರಲ್ಲಿ ಬರೀತಾರೋ, ಅದ್ರಲ್ಲಿ ಇದಿಲ್ಲ. ಅದರಿಂದ ತಿದ್ದುಪಡಿ ಆಗೋವರೆಗೂ ಕಷ್ಟ, ಇಲ್ಲಿ ಅವಕಾಶ ಇಲ್ಲ. ಹೌದೌದು.